ನಮಸ್ಕಾರ. ಆತ್ಮೀಯ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳಿಗೆ, SSC GD ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಹಾಗಾದರೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ಯಾವಾಗಿರುತ್ತದೆ, ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಹತೆ ಏನಾಗಿರಬೇಕು, ಅದೇ ರೀತಿಯಾಗಿ ಪರೀಕ್ಷೆ ಯಾವ ರೀತಿ ಇರ್ತದೆ, ಆಮೇಲೆ ಫಿಸಿಕಲ್ ಯಾವ ರೀತಿ ಇರ್ತದೆ, ಆಮೇಲೆ ಮೆಡಿಕಲ್ ಯಾವ ರೀತಿ ಇರ್ತದೆ, ಅಂತಿಮವಾಗಿ ಮೆರಿಟ್ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ನಾವು ಕರಿತೀವಿ. ಮತ್ತೇನಪ್ಪ ಅಂದ್ರೆ SSF ರೈಫಲ್ಮ್ಯಾನ್ GD ಆಸಾಂ ರೈಫಲ್ಸ್ನಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಅರ್ಜಿ ಸಲ್ಲಿಕೆಯು 5 ಸೆಪ್ಟೆಂಬರ್ 2024ರಿಂದ ಪ್ರಾರಂಭವಾಗಿದೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು SSLC ಉತ್ತೀರ್ಣ ಹೊಂದಿರಬೇಕು. 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ವಯೋಮಿತಿ ಎಷ್ಟಿರ್ತದಪ್ಪ ಅಂದ್ರೆ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ 23 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. 18ರಿಂದ 23 ವಯಸ್ಸು ಯಾರಿಗಿರ್ತದಪ್ಪ ಅಂದ್ರೆ ಜನರಲ್ದವರಿಗೆ 18ರಿಂದ 23 ವಯಸ್ಸು ಇರ್ತದೆ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಲಿ OBC ಅಭ್ಯರ್ಥಿಗಳಿಗೆ 18ರಿಂದ 26 ವಯಸ್ಸಿನೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ SC ಮತ್ತು ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷದ ಸಡಿಲಿಕೆ ಇರ್ತದೆ. 5 ವರ್ಷ ಅಂದರೆ 18ರಿಂದ 28 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ 3 ವರ್ಷಗಳ ಸಡಿಲಿಕೆ ಇರುವುದು. ಹುದ್ದೆ ಹೆಸರು ಹಾಗೂ ಎಷ್ಟು ಹುದ್ದೆಗಳಿವೆ ಈಗ ನಾವು ನೋಡೋಣ. ಮೊದಲಿಗೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೀವಿ. ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಅಂದ್ರೆ ಮೆನ್ ಎಷ್ಟೈತಪ್ಪ ಅಂದ್ರೆ 13,306 ಪೋಸ್ಟ್ ಅದಾವೆ. ಅದೇ ರೀತಿಯಾಗಿ ವುಮನ್ ಮಹಿಳಾ ಅಭ್ಯರ್ಥಿಗಳಿಗೆ 2,348 ಹುದ್ದೆಗಳದಾವೆ. ಒಟ್ಟು BSF ಹುದ್ದೆಗಳು ಎಷ್ಟದಪ್ಪ ಅಂದ್ರೆ 15,654 ಹುದ್ದೆಗಳಿವೆ. ಅದೇ ರೀತಿಯಾಗಿ CISF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೀವಿ. ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಅಂದರೆ ಮೆನ್ನ 6,430 ಹುದ್ದೆಗಳಿವೆ. ಅದೇ ರೀತಿಯಾಗಿ ವುಮನ್ ಮಹಿಳಾ ಅಭ್ಯರ್ಥಿಗಳಿಗೆ 715 ಹುದ್ದೆಗಳದಾವೆ. ಒಟ್ಟು CISFನಲ್ಲಿ ಎಷ್ಟು ಹುದ್ದೆಗಳದವಪ್ಪ ಅಂದ್ರೆ 7,145 ಹುದ್ದೆಗಳದಾವೆ. ಅದೇ ರೀತಿಯಾಗಿ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಕರಿತೀವಿ. ಇದರಲ್ಲಿ ಮೆನ್ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ 11,299 ಹುದ್ದೆಗಳದಾವೆ. ಅದೇ ರೀತಿಯಾಗಿ ವುಮನ್ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ 242 ಹುದ್ದೆಗಳದಾವೆ. ಒಟ್ಟು CRPFನಲ್ಲಿ ಎಷ್ಟು ಹುದ್ದೆಗಳದವಪ್ಪ ಅಂದ್ರೆ 11,541 ಹುದ್ದೆಗಳಿವೆ. ಅದೇ ರೀತಿಯಾಗಿ SSB ಅಂದರೆ ಸಶಸ್ತ್ರ ಸೀಮಾಬಲ ಅಂತ ಕರಿತೀವಿ. ಇಲ್ಲಿ ಮೆನ್ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ 819 ಪೋಸ್ಟ್ ಅದಾವೆ. ಅದೇ ರೀತಿಯಾಗಿ ವುಮನ್ ಅಂದರೆ ಮಹಿಳೆಯರಿಗೆ ಯಾವುದೇ ರೀತಿ ಇಲ್ಲಿ ಪೋಸ್ಟ ಇಲ್ಲ. ಅದು SSB ಒಳಗೆ ಒಟ್ಟು ಹುದ್ದೆಗಳು ಎಷ್ಟದವಪ್ಪ ಅಂದ್ರೆ 819 ಹುದ್ದೆಗಳಿದಾವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ITBP ಅಂತ ಎದಕ್ಕೆ ಕರಿತೀವಿ ಅಂದರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, ಅದಕ್ಕೆ ನಾವು ITBP ಅಂತೀವಿ. ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 2,564 ಹುದ್ದೆಗಳಿದಾವೆ. ಅದೇ ರೀತಿಯಾಗಿ ವುಮನ್ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ 453 ಹುದ್ದೆಗಳಿದಾವೆ. ಒಟ್ಟಾರೆಯಾಗಿ ITBPಗೆ ಎಷ್ಟು ಹುದ್ದೆಗಳಿದಾವಪ್ಪ ಅಂದ್ರೆ 3,017 ಹುದ್ದೆಗಳು ಇದ್ದಾವೆ. ಅದೇ ರೀತಿಯಾಗಿ AR ಅಂದರೆ ಆಸಾಂ ರೈಫಲ್ಸ್ನಲ್ಲಿ ಮೆನ್ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ 1,148 ಹುದ್ದೆಗಳಿವೆ. ಅದೇ ರೀತಿಯಾಗಿ ವುಮನ್ ಮಹಿಳಾ ಅಭ್ಯರ್ಥಿಗಳಿಗೆ 100 ಹುದ್ದೆಗಳಿವೆ. ಒಟ್ಟಾರೆಯಾಗಿ ARಗೆ ಎಷ್ಟು ಹುದ್ದೆಗಳದಪ್ಪ ಅಂದ್ರೆ 1,248 ಹುದ್ದೆಗಳಿವೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ SSF ಅಂದರೆ ಸೆಕ್ರೆಟ್ರಿಯೇಟ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೀವಿ. ಇಲ್ಲಿ ಮೆನ್ ಅಂದರೆ ಪುರುಷ ಅಭ್ಯರ್ಥಿಗಳು 35 ಹುದ್ದೆಗಳಿದಾವೆ. ಅದೇ ರೀತಿಯಾಗಿ ವುಮನ್ನ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಹುದ್ದೆ ಇಲ್ಲ. ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದ್ರೆ 35. ಇದು SSFನಲ್ಲಿ. ಅದೇ ರೀತಿಯಾಗಿ NCB ಅಂದರೆ ನರ್ಕೋಟಿಸ್ ಸೆಂಟ್ರಲ್ ಬ್ಯೂರೋ ಅಂತೀವಿ. ಇಲ್ಲಿ ಮೆನ್ ಪುರುಷ ಅಭ್ಯರ್ಥಿಗಳಿಗೆ 11 ಹುದ್ದೆಗಳು. ಅದೇ ರೀತಿಯಾಗಿ ವುಮನ್ ಮಹಿಳಾ ಅಭ್ಯರ್ಥಿಗಳಿಗೆ 11 ಹುದ್ದೆಗಳು. ಒಟ್ಟು NCB ಹುದ್ದೆಗಳು ಎಷ್ಟದಪ್ಪ ಅಂದ್ರೆ 22 ಹುದ್ದೆಗಳಿವೆ. ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 39,481 ಹುದ್ದೆಗಳಿವೆ. ಅಭ್ಯರ್ಥಿಗಳು ನಿಮಗೆಲ್ಲರಿಗೂ ಗೊತ್ತಿರಲಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಅಕ್ಟೋಬರ್ 2024 ಕೊನೆಯ ದಿನಾಂಕವಾಗಿರೋದು. ಅಭ್ಯರ್ಥಿಗಳಿಗೆ ಗೊತ್ತಿರಲಿ ನಿಮ್ಗೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಸಹಿತ ನಿಮ್ಗೆ ಮಾಹಿತಿಯನ್ನು ಇವಾಗ ನಾನು ನೀಡ್ತಾ ಇದ್ದೀನಿ. ಮೊದಲಿಗೆ
ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ಬೋದು. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತು, ಎಲ್ಲ ಪರೀಕ್ಷೆಗಳು ಏನಾಗತ್ತಪ್ಪ ಅಂದ್ರೆ ಕಂಪ್ಯೂಟರ್ ಆಧಾರಿತನೇ ಪರೀಕ್ಷೆ ನಡೀತಾ ಇದ್ದಾವೆ. ಅದೇ ರೀತಿಯಾಗಿ SSC GD ಒಳಗೂ ಸಹಿತ ಏನಪ್ಪ ಅಂದ್ರೆ ಕಂಪ್ಯೂಟರ್ ಆಧಾರಿತನೇ ಪರೀಕ್ಷೆ ಅದು ಮೊದಲಿಗೆ ಇರ್ತದೆ. ಅದ್ರಾಗ ಏನು ಮಾಡ್ಯಾರಪ್ಪ ಅಂದ್ರೆ 4 ವಿಭಾಗಗಳನ್ನು ಮಾಡ್ಕೊಂಡಿದ್ದಾರೆ. ಮೊದಲನೇದು ಪಾರ್ಟ್ A ಏನಪ್ಪ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ನಾವು ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಪಾರ್ಟ್ B ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್, GK ಅಥವಾ ಸಾಮಾನ್ಯ ಜ್ಞಾನ ಅಂತ ಕರಿತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಪಾರ್ಟ್ C ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಅಂದರೆ ಮ್ಯಾಥ್ಸ್ ಇರ್ತದೆ. ಅದೇ ರೀತಿಯಾಗಿ ಪಾರ್ಟ್ D ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಅಂದ್ರೆ ಬೇಸಿಕ್ ನಾಲೆಜ್ ಮೇಲೆ ಪ್ರಶ್ನೆಗಳು ಇರ್ತಾವೆ. ಎಲ್ಲದೂ ಗೊತ್ತಿರಲಿ, ಪ್ರತಿ ವಿಭಾಗಕ್ಕೆ 20 ಪ್ರಶ್ನೆಗಳಿರ್ತಾವೆ. ಆಮೇಲೆ ಪ್ರತಿ ಪ್ರಶ್ನೆಗೆ 2 ಅಂಕಗಳಿರ್ತಾವೆ. ಇಲ್ಲಿ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಸಾಮಾನ್ಯ ಜ್ಞಾನ ಆಗಿರ್ಬೋದು, ಆಮೇಲೆ ಮ್ಯಾಥ್ಸ್ ಆಗಿರ್ಬೋದು, ಆಮೇಲೆ ಗ್ರಾಮರ್ ಆಗಿರ್ಬೋದು, ಎಲ್ಲದಕ್ಕೂ 20 ಕ್ವಶನ್ ಇರ್ತಾವೆ. ಆಮೇಲೆ ಪ್ರತಿ ಪ್ರಶ್ನೆಗೆ 2 ಅಂಕಗಳಿರ್ತಾವೆ. ಒಟ್ಟಾರೆ ಏನಪ್ಪ ಅಂದರೆ 80 ಪ್ರಶ್ನೆಗಳಿಗೆ 160 ಅಂಕಗಳಿರ್ತಾವೆ. ಪರೀಕ್ಷೆಗೆ ಟೈಮ್ ಎಷ್ಟಿರುತ್ತಪ್ಪ ಅಂದ್ರೆ 1 ಗಂಟೆ ನಿಗದಿತ ಸಮಯವನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಪ್ರತಿ ತಪ್ಪಾದ ಉತ್ತರಕ್ಕೆ 0.25 ಏನು ಮಾಡ್ತಾರಪ್ಪ ಅಂದ್ರೆ ಕಡಿತಗೊಳಿಸ್ತಾರೆ, ಅಂದರೆ ಕಡಿಮೆ ಮಾಡ್ತಾರೆ, ಮೈನಸ್ ಮಾಡ್ತಾರೆ ನೀವು ತಪ್ಪಾದ ಉತ್ತರನ ಹಾಕಿರ. ಅದೇ ರೀತಿಯಾಗಿ ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡದಲ್ಲಿ ಪರೀಕ್ಷೆ ಬರಿಬೋದು. ಹೋದ ಸಲನೂ ಕನ್ನಡದಲ್ಲಿ ಬರೆದಾರೆ, ಈ ಸಲನೂ ಸಹಿತ ಕನ್ನಡದಲ್ಲಿ ಬರೀಲಿಕ್ಕೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಾದ ನಂತರ 2ನೇ ಹಂತ ಏನಪ್ಪ ಅಂದ್ರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಹಾಗೂ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಸಹಿತ ಇರುತ್ತದೆ. ಪುರುಷ ಅಭ್ಯರ್ಥಿಗಳಿಗೆ PET ಹಾಗೂ PST ಅಂದರೆ ಪುರುಷ ಅಭ್ಯರ್ಥಿಗಳು 5 ಕಿಲೋಮೀಟರ್ ಓಟವನ್ನು 24 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳ 170 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳ ಎದೆ ಸುತ್ತಳತೆ ಎಷ್ಟಿರ್ತದಪ್ಪ ಅಂದ್ರೆ 80 ಸೆಂಟಿಮೀಟರ್ದಿಂದ ವಿಸ್ತಾರ ಮಾಡಿದಾಗ ಎಷ್ಟಾಗಬೇಕಪ್ಪ ಅಂದ್ರೆ 85 ಸೆಂಟಿಮೀಟರ್ ಆಗಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು PET ಹಾಗೂ PST ಮಹಿಳಾ ಅಭ್ಯರ್ಥಿಗಳು 1.6 ಕಿಲೋಮೀಟರ್ ಅಥವಾ ಅದಕ್ಕೆ ಏನಂತೀವಿ 1600 ಮೀಟರ್ ಓಟವನ್ನು 8 ನಿಮಿಷ 30 ಸೆಕೆಂಡ್ಗಳಲ್ಲಿ ಓಡಿ ಪೂರೈಸಬೇಕು. ಮಹಿಳಾ ಅಭ್ಯರ್ಥಿಗಳು 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. CBT ಹಾಗೂ PET PSTಯಲ್ಲಿ ಉತ್ತೀರ್ಣರಾದವರಿಗೆ ವೈದ್ಯಕೀಯ ಪರೀಕ್ಷೆ ಇರುವುದು, ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುವುದು, ಕೊನೆಯದಾಗಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಮೆರಿಟ್ ಆಧಾರದ ಮೇಲೆ ಪ್ರಕಟ ಮಾಡುತ್ತಾರೆ. ವಿವರವಾದ ಮಾಹಿತಿ ಹಾಗೂ ಆನ್ಲೈನ್ ಅರ್ಜಿ ಸಲ್ಲಿಕೆ https://ssc.gov.in ವಿಸಿಟ್ ಮಾಡಿ. ಆತ್ಮೀಯ ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ನೀವು ಕಮೆಂಟ್ಗಳನ್ನು ಮಾಡ್ಬೋದು. ಅದಕ್ಕೆ ನಾವು ಉತ್ತರವನ್ನು ಮತ್ತೆ ಮುಂದಿನ ವಿಡಿಯೋ SSC GDಗೆ ಸಂಬಂಧಪಟ್ಟಂಥ ಮತ್ತೆ ಮುಂದಿನ ವಿಡಿಯೋನ ಮಾಡ್ತಾಯಿದ್ವಿ. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳಿಗೆ ಗೊತ್ತಿರಲಿ, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ SSC GD ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆಯ ಪೂರ್ವಭಾವಿ ತರಬೇತಿಯನ್ನು ನೀಡಲಾಗುವುದು. ಪ್ರವೇಶ ಪ್ರಾರಂಭವಾಗಿ ಸಂಪರ್ಕಿಸಿ. ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.